ಎಲ್ರಿಗೂ ನಮಸ್ಕಾರ. ಫೈನಲಿ ದ ವೈಟ್ ಈಸ್ ಓವರ್. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ವಿ ಆರ್ ಆಲ್ ನೋ ರೈಟ್, ಲಾಸ್ಟ್ ಎಕ್ಸಾಮ್ 2017ರಲ್ಲಿ ನಡೆದಿತ್ತು, ಆಗಸ್ಟಲ್ಲಿ ಅಲ್ವಾ? 2017 ಆಗಸ್ಟ್. ಸೊ ಈಗ ವಿ ಆರ್ ಅಟ್ ದ 2024 ರೈಟ್. ಸೊ ಆಲ್ಮೋಸ್ಟ್ 7 ಇಯರ್ಸ್, 18, 2019, 20, 21, 22, 23. ಸೊ ಸುಮಾರು 7 ವರ್ಷಗಳ ನಂತರ ದೇ ಆರ್ conducting the exam, again conducting the exam, that is agriculture officer and assistant agriculture officer, right? And when it comes to posts, see 400 means 945 post idave, so that to group B post. Okay, so it is very good opportunity for the agriculture graduates. ಯಾರು ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಆಗಿದ್ದಾರೆ ತಮಗೆಲ್ಲ ಇದು ಒಳ್ಳೆ ಆಪರ್ಚುನಿಟಿ, ಸೊ ಡೋಂಟ್ ಮಿಸ್ ಇಟ್. ಓಕೆ, ಸೊ ಓಕೆ, ಪೋಸ್ಟ್ಗಳಿದ್ದಾವೆ, 7 ವರ್ಷಗಳ ನಂತರ ಕರೆದಿದ್ದಾರೆ. ಇಟ್ ಈಸ್ ಎ ಗ್ರೂಪ್ ಬಿ, ವೆರಿ ಗುಡ್. ಬಟ್ ಈ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಸೊ ನಮಗೆ ಏನು ಸ್ಟ್ರಾಟಜಿ ಬೇಕು? ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ರೈಟ್? ಸಿ, ಎಲ್ಲರೂ ಪ್ರಿಪೇರ್ ಆಗ್ತೀವಿ, ಬಟ್ ಎಲ್ಲರೂ ಸಕ್ಸಸ್ ಆಗ್ತೀವಾ? ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಇರೋ ಪೋಸ್ಟ್ಗಳೇ 945 ಅಲ್ವಾ? ಸೊ ಎಷ್ಟೇ ಜನ ಸ್ಟೂಡೆಂಟ್ಸ್ ಇದ್ರು ಫೈನಲಿ ಸಿಗುವಂಥದ್ದು 945 ಪೋಸ್ಟ್ಗೆ ಮಾತ್ರ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಾರೆ. ಸೊ ದಟ್ ಈಸ್ ದ ನೇಚರ್ ಆಫ್ ಎಕ್ಸಾಮ್ ಅಲ್ವಾ? ಸೊ ಬಿಫೋರ್ ದಟ್ ನಾವೇನು ಮಾಡಬೇಕು? ಲೆಟ್ಸ್ ಸಿ, ನಾವು ಯಾವುದೇ ಒಂದು ಯುದ್ಧ ಮಾಡಬೇಕು ಅಂತಂದರೆ ಮೊದಲಿಗೆ ನಾವೊಂದು ಸ್ಟ್ರಾಟಜಿ ಪ್ಲಾನ್ ಮಾಡಬೇಕು ಅಲ್ವಾ? ಅಂದರೆ ಯಾವ ಥರ ಯುದ್ಧ, ಯಾವ ಥರ ಇರುತ್ತೆ, ಯಾರ ಜೊತೆ ಇರುತ್ತೆ, ಹಾಗೂ ನಾವು ಅದಕ್ಕೆ ಯಾವ ಥರ ಪ್ರಿಪೇರ್ ಆಗಬೇಕು. ಸೊ ಅದಕ್ಕೋಸ್ಕರ ವಿ ನೀಡ್ ಟು ಪ್ರಿಪೇರ್ ವೆಲ್, ರೈಟ್? ಓಕೆ, ಸೊ ಫಸ್ಟ್ ಒನ್, ಪ್ರೆಸೆಂಟ್ ಎಕ್ಸಾಮ್ 2024ರಲ್ಲಿ ಕರೆದವ್ರೆ. ಓಕೆ, ಸೊ ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಡೇಟ್? ಸಿ, ವಿ ಹ್ಯಾವ್ ದ ಕಾಂಟ್ಯಾಕ್ಟ್ಸ್ ಇನ್ KPSC ಆಸ್ ವೆಲ್. ಸೊ KPSC ಬೋರ್ಡಲ್ಲೂ ನಮಗೆ ಕಾಂಟ್ಯಾಕ್ಟ್ಸ್ ಇದೆ. ಸೊ ವಾರಿಂದ ಸರ್ವಿಸ್, ಸೊ ನಮ್ಮ ಸೀನಿಯರ್ಸು, ನಮ್ಮ ಫ್ರೆಂಡ್ಸು. ಓಕೆ, ಅವ್ರೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಡಿಸೆಂಬರ್ ಇಲ್ಲ ಜನವರಿ ಇರ್ಬೋದು, 2025 ಜನವರಿ ಇಲ್ಲ ಫೆಬ್ರವರಿ ಇಲ್ಲ ಡಿಸೆಂಬರಲ್ಲೇ ನಡಿಬೋದು ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದಿಸ್ ಈಸ್ ಎ ಸ್ಪೆಕ್ಯುಲೇಷನ್. ಓಕೆ, ವೆನ್ ಇಟ್ ಕಮ್ಸ್ ಟು KPSC, ರೈಟ್, ಯು ನೋ ದಟ್. ಸಿ, ನೋಡಿ ಎಂಥ ಎಕ್ಸಾಮ್ಗಳಿತ್ತಂದರೆ 1 ವೀಕ್ ಬ್ಯಾಕು, ಸೊ ನಾಳೆ ಎಕ್ಸಾಮ್ ಇದ್ದಂಗಲೇ ಪೋಸ್ಟ್ಪೋನ್ ಮಾಡಿದ್ದಾರೆ. ಆದರೆ KPSC KS ಎಕ್ಸಾಮ್ ತಗೊಳ್ಳಿ, ಏನು ಮಾಡಿದ್ರು? ಕೋರ್ಟ್ಗಳಿಗೆ ಹೋದ್ರು. ಮೀನ್ಸ್ ಯಾರು ಸ್ಟೂಡೆಂಟ್ಸ್ ಎಷ್ಟೇ ಪ್ರೊಟೆಸ್ಟ್ ಮಾಡಿದ್ರು, AKSS ಅವರು ಪ್ರೊಟೆಸ್ಟ್ ಮಾಡಿದ್ರು, ಆದರೆ ಡೇಟ್ ಇಲ್ಲ ಅಂತಂದ್ರು ವೀಕ್ ಡೇಸಲ್ಲಿ ದೇ ಪ್ಲ್ಯಾನ್ ಇಟ್, ರೈಟ್? ಸೊ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರು. ಸೊ ದಟ್ ಈಸ್ ದ ಲೆವೆಲ್ ಆಫ್ KPSC ಡೂಯಿಂಗ್ ದ ಥಿಂಗ್ಸ್. ಅರ್ಥ ಆಯ್ತಾ? ಸೊ ಇದಕ್ಕೆ ಸೊಲ್ಯೂಷನ್ ಏನು? ಅವ್ರು ಯಾವಾಗಾದರೂ ಎಕ್ಸಾಮ್ ಮಾಡಲಿ, ನಾವು ಇಮ್ಮಿಡಿಯೇಟಾಗಿ ಪ್ರಿಪೇರ್ ಆಗಿರಬೇಕು. ಸೊ ಬಿಫೋರ್ ಮೀನ್ಸ್ ಏನು ಹೇಳ್ತಾರಲ್ಲ, ಎಕ್ಸಾಮ್ ಯಾವಾಗಾದರೂ ಕಂಡಕ್ಟ್ ಮಾಡಲಿ ಅವರು, ಸೊ ನಾವಂತೂ ವೆಲ್ ಪ್ರಿಪೇರ್ಡ್ ಆಗಿರಬೇಕು. ಸೊ ಅದಕ್ಕೆ ಏನು ಮಾಡಬೇಕು? ಸಿ, ಫಸ್ಟ್ ಒನ್, ಸಿ, ಇದೊಂಥರ ಯುದ್ಧ ಇದ್ದಂಗೆ ಅಲ್ವಾ ನಮ್ಮ ಅಗ್ರಿ ಹುಡುಗರಿಗೆ. ಸೊ ಗೆಟಿಂಗ್ ದ ಗೌರ್ಮೆಂಟ್ ಜಾಬ್ ಈಸ್ ಅಫ್ಕೋರ್ಸ್ ಇಟ್ಸ್ ಎ ವಾರ್. ಎಷ್ಟೊಂದು ಸ್ಯಾಕ್ರಿಫೈಸಸ್ ಮಾಡಿರ್ತೀವಿ ಅಲ್ವಾ? ಸುಮಾರು ತಿಂಗಳುಗಳ ಕಾಲ, ವರ್ಷಗಳ ಕಾಲ ನಮ್ಮ ಮನೆಗೆ ಹೋಗಿರಲ್ಲ, ಎಷ್ಟೊಂದು ಸ್ಯಾಕ್ರಿಫೈಸ್ ಮಾಡಿರ್ತೀವಿ, ಫಂಕ್ಷನ್ಸ್ಗೆ ಹೋಗಲ್ಲ ಅಲ್ವಾ? ರೈಟ್? ಸೊ ಇದು ಒಂಥರ ಯುದ್ಧ ಇದ್ದಂಗೆ ನಮಗೆ. ಸೊ ಅದರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಮೊದಲು ಪಾಯಿಂಟು, ನಮ್ಮ ಶತ್ರುಗಳು ಯಾರು? ಸಿ, ಯುದ್ಧ ಅಂತ ಬಂದಾಗ ಶತ್ರು ಅಂತ ಬರುತ್ತೆ, ರೈಟ್? ಇಂಡಿಯಾ, ಪಾಕಿಸ್ತಾನ್. ಸೊ ರೈಟ್, ಯುದ್ಧ ಅಂತ ಬರುತ್ತೆ. ಯುದ್ಧ ಅಂತ ಬಂದಾಗ ಶತ್ರುಗಳಿರ್ತಾರೆ. ಆದರೆ ಇಲ್ಲಿ ನಾವು ಪ್ರಿಪೇರ್ ಆಗ್ತಿರೋದು ಎಕ್ಸಾಮ್ಗೆ ಅಲ್ವಾ? ಸೊ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ಮೊದಲಿಗೆ ನಮ್ಮ ಕಾಂಪಿಟೇಟರ್ಸ್ ಯಾರು ಅಂತ ತಿಳ್ಕೊಬೇಕು, ರೈಟ್? ಆಬ್ವಿಯಸ್ಲಿ ಸರಿ, ನಾನು ಅದನ್ನ ಅರ್ಥ ಮಾಡ್ಕೊಳ್ಳಿ, ಕಾಂಪಿಟೇಷನ್ ತುಂಬಾ ಇದೆ. ಓಕೆ, ಸೊ ನೋಡಿದ್ವಿ ನಮ್ಮ ಕಾಂಪಿಟೇಟರ್ಸ್ ಯಾರು. ಸೊ ಫಸ್ಟಿಗೆ ನೋಡೋಣ ನಮ್ಮ ಕಾಂಪಿಟೇಟರ್ಸ್ ಯಾರ್ಯಾರು ಎಕ್ಸಾಮ್ ಪ್ರಿಪೇರ್ ಆಗೋವಂಥವ್ರು. ಮೊದಲಿಗೆ ದ ಸ್ಟೂಡೆಂಟ್ಸ್ ಹೂ ಆರ್ ಪ್ರಿಪೇರಿಂಗ್ ಸಿನ್ಸ್ 2022. ಓಕೆ, 2022ರಲ್ಲೇ ಸ್ಪೆಕ್ಯುಲೇಷನ್ಸ್ ಇತ್ತು ಏನಂತ, ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಅಂತ. ಗೌರ್ಮೆಂಟ್ ಟೈಮ್ ಟು ಟೈಮ್ ನೋಟಿಫಿಕೇಶನ್ ಬಿಡ್ತಿತ್ತು, ಏನಂತೆ, ಸೂನ್ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ದ ಎಕ್ಸಾಮ್ ಅಂತ. ಸೊ ಹತ್ತಿರದಲ್ಲಿ, ಶೀಘ್ರದಲ್ಲಿಯೇ ಎಕ್ಸಾಮ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಬಟ್ ಆ ಶೀಘ್ರ ಈಗೇನಾಗಿದೆ, ರಿಯಾಲಿಟಿಗೆ ಬಂದಿದೆ ಈಗ ಅಲ್ವಾ? ಸೊ ನಮ್ಮ ಸ್ಟೂಡೆಂಟ್ಸು, ನಮ್ಮ ಫ್ರೆಂಡ್ಸು, ಸೊ ಅವರು 2022ರಲ್ಲೇ ಸ್ಟಾರ್ಟ್ ಮಾಡಿದರು ಎಕ್ಸಾಮ್ ಪ್ರಿಪೇರ್ ಆಗೋಕ್ಕೆ. ಓಕೆ, ಸೊ ದೇ ಆರ್ ದ ಹ್ಯೂಜ್ ಕಾಂಪಿಟೇಷನ್. ಅರ್ಥ ಆಯ್ತಾ? ಸೊ ಪಾಸ್ ಆಗೋದು ಅಷ್ಟು ಈಸಿ ಇಲ್ಲ, ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದನ್ನ ಮರಿಬೇಡಿ.
ಸೊ ವಿ ಶುಡ್ ರಿಮೆಂಬರ್ ದಟ್, ರೈಟ್? ಸೊ ಲೆಟ್ಸ್ ಸಿ ಒನ್ ಬೈ ಒನ್ ಯಾರ್ಯಾರು ಅಂತ. ಎಕ್ಸಾಮ್, ಓಕೆ, and group C employees, government employees who are graduates, agri graduates, they are also preparing for the exam. See, ಇವರು ಒಂದು ಕಡೆ ಆದ್ರೆ ನೆಕ್ಸ್ಟ್ ನೋಡಿ ಮೇನ್ ಕಾಂಪಿಟೇಟರ್ಸ್ ಯಾರು ಅಂತ. ಫಸ್ಟ್ ಒನ್, those who are preparing for the competitive exam like UPSC, IAS, IPS ಎಕ್ಸಾಮ್ಗಳಿಗೆ ಅಲ್ಲಿ ಪ್ರಿಪೇರ್ ಆಗುವಂತಹ ಹುಡುಗರು. ಲೈಕ್ ಚಂದ್ರ ಲೇಔಟ್ ಅಲ್ಲಿ ನೀವು ಬಂದು ನೋಡಿದ್ದೆ, ಅದಲ್ಲಿ ಪ್ರತಿಯೊಂದು ಲೈಬ್ರರಿ ಅಂತ 100 ಮೆಂಬರ್ಸ್ ಮೀನ್ಸ್ 150 to 100 ಮೆಂಬರ್ಸ್ ಅಂತ ತಗೊಂಡಾಗ ಅದರಲ್ಲಿ ಸುಮಾರು 80 ಜನ ಅಗ್ರಿ ಹುಡುಗರೇ ಇದ್ದಾರೆ, ಅಗ್ರಿ ಸ್ಟೂಡೆಂಟ್ಸ್ ಇದ್ದಾರೆ. ದೇ ಆರ್ ಆಲ್ ಪ್ರಿಪೇರಿಂಗ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ UPSC, KPSC ಆರ್ ಅದರ್ ಎಕ್ಸಾಮ್ಸ್. ಸೊ ದೇ ಆರ್ ದ ವೆರಿ ಗುಡ್ ಕಾಂಪಿಟೇಟರ್ಸ್. UPSC ಹುಡುಗರು ಆಯಿತು, KPSC ಹುಡುಗರು, ಅದರಲ್ಲೂ 2 ಸೆಕ್ಷನ್ ಇದೆ. ಹೂ ಆರ್ ಪ್ರಿಪೇರಿಂಗ್ ದ KPSC ಆ್ಯಂಡ್ ಹೂ ಆರ್ ವೆಂಟ್ ಅಪ್ ಟು ಮೇನ್ಸ್, ಅಂದರೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ವರೆಗೂ ಹೋಗಿರೋರು, ಇಂಟರ್ವ್ಯೂವರೆಗೂ ಹೋಗಿರೋರು ತುಂಬ ಜನ ಇದ್ದಾರೆ, ಓಕೆ, KPSCಯಲ್ಲಿ. ಆ್ಯಂಡ್ ಪ್ರಿಪೇರಿಂಗ್ ಫಾರ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಓಕೆ, ದೇ ಆರ್ ಆಲ್ಸೋ ಗುಡ್ ಕಾಂಪಿಟೇಟರ್ಸ್. ಇವರೆಲ್ಲ ನಾವು ಯಾಕೆ ಒಂದು ಸೆಕ್ಷನ್ ಮಾಡಿದ್ದೀನಿ ಅಂತಂದರೆ, ಇವರಲ್ಲಿ ಎಲ್ಲ ಕಾಮನ್ ಪಾಯಿಂಟ್ ಏನು ಹೇಳಿ, ದಟ್ ಈಸ್ ದೇ ಆರ್ ಗುಡ್ ಅಟ್ GK ಪೇಪರ್ ಅಲ್ವಾ? ಸೊ ಇದಕ್ಕಿಂತ ಮೊದಲು ನೀವು ವಾಟ್ ಈಸ್ ದ GK ಪೇಪರ್, ಕ್ವಶನ್ ಪೇಪರ್, ಸೊ ಗೋ ಅಂಡ್ ಚೆಕ್ ದ PYQ. ಓಕೆ, ಸೊ ನಮ್ಮ ಟೆಲಿಗ್ರಾಮಲ್ಲಿ ಆಲ್ರೆಡಿ ವಿ ಹ್ಯಾವ್ ಅಪ್ಲೋಡೆಡ್ ದ PYQ, ಗೋ ಅಂಡ್ ಚೆಕ್ ದೇ. ಓಕೆ, ಯು ಜಾಯಿನ್ ದ ಟೆಲಿಗ್ರಾಮ್ ಲಿಂಕ್, ವಿ ಹ್ಯಾವ್ ಗಿವೆನ್ ದ ಪ್ರೊವೈಡೆಡ್. ಅಲ್ಲಿ ಫ್ರೀ ಮೆಟೀರಿಯಲ್ನ ನಾವು ಶೇರ್ ಮಾಡ್ತಿದ್ದೀವಿ. ಸೊ ಯು ಕ್ಯಾನ್ ಲಿಂಕ್ ದೇ, ಮೀನ್ಸ್ ಯು ಕ್ಯಾನ್ ಜಾಯಿನ್ ದೇರ್. ಅಲ್ಲಿ GK ಪೇಪರ್, ಯಾಕೆಂತಂದರೆ ಇಲ್ಲಿ UPSC ಹುಡುಗರಾಗಿರ್ಬೋದು, KPSC ಹುಡುಗರಾಗಿರ್ಬೋದು, ಅದರ್ ಕಾಂಪಿಟೇಟಿವ್ ಲೈಕ್ SDA, FDA ಪ್ರಿಪೇರ್ ಆಗ್ತಿರೋಗಿರ್ಬೋದು, ಅವರು ಇಷ್ಟು ಎಕ್ಸಾಮ್ ಬರೆದು ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಬಂದಿದೆ GK ಪೇಪರ್ ಹೆಂಗೆ ಕಂಡಕ್ಟ್ ಮಾಡ್ತಾರೆ ಅಂತ ಅಲ್ವಾ? ಸೊ ಇನ್ನೊಂದು ಪಾಯಿಂಟ್ ಇಲ್ಲಿ ನೀವು ನೆನ್ಪಿಡ್ಬೇಕಾದ್ರೆ ಅಂತಂದರೆ, ಲಾಸ್ಟ್ ಟೈಮು KEAದವರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಸೊ ಇವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರು, ಯಾವುದು AO ಮತ್ತು AFOನ. ಬಟ್ ಈಗ ಯಾರು ಮಾಡ್ತಿದ್ದಾರೆ, KPSC ಇವರು ಮಾಡ್ತಿದ್ದಾರೆ. ಸೊ ಇದಕ್ಕೆ ಸ್ಟ್ರಾಟಜಿ ಏನು? ಸೊ ಇದಕ್ಕೆ ನೀವೇನು KPSC ಅವರು ಹೆಂಗೆ ಕ್ವಶನ್ಸ್ ಕೇಳ್ತಿದ್ದಾರೆ ಅನ್ನೋದನ್ನು ನೀವು ಫಸ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳೋದು ಹೇಗೆ? ಪ್ರೀವಿಯಸ್ ಇಯರ್ ಕ್ವಶನ್ಸ್, PYQ ಅಂತ ಏನು ಕರಿತೀವಲ್ಲ, ಸೊ ಯು ನೀಡ್ ಟು ರೆಫರ್ KPSC ಅವರು ಹೆಂಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ಗ್ರ್ಯಾಜುಯೇಟ್ ಲೆವೆಲಲ್ಲಿರುವಂತಹ ಎಕ್ಸಾಮ್ನ ನೀವು ಕ್ವಶನ್ ಪೇಪರ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ಈ ಕ್ವಶನ್ ಪೇಪರ್ಸು ನಾವು ಆಲ್ರೆಡಿ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಯು ಕ್ಯಾನ್ ಜಾಯಿನ್ ದೇರ್. ಓಕೆ, ಸೊ ಇವರು ಒಂದು ಸೆಕ್ಷನ್. ಸಿ, ಲೆಟ್ಸ್ ಕಮ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ಇಟ್. ಇನ್ನೊಂದು ಸೈಡ್ ನೋಡಿ, ಯಾರು ಫ್ರೆಷರ್ಸು ಹೂ ಆರ್ ಪಾಸ್ಡ್ ಇನ್ 2022, 23, 24. ದೇ ಆರ್ ಗುಡ್ ಅಟ್ ಸ್ಪೆಸಿಫಿಕ್ ಪೇಪರ್, ರೈಟ್? ಸೊ ಎಕ್ಸಾಮ್ ಅಂತ ಬಂದಾಗ 2 ಪೇಪರ್ ಇದೆ, ಒಂದು GK ಪೇಪರ್, ಇನ್ನೊಂದು ಸ್ಪೆಸಿಫಿಕ್ ಪೇಪರ್. ಸೊ ಸ್ಪೆಸಿಫಿಕ್ ಪೇಪರ್ ಇರುವಂಥವ್ರು ಇವ್ರು ಗುಡ್ ಇರ್ತಾರೆ, ಯಾಕೆಂತಂದರೆ ರೀಸೆಂಟಾಗಿ ಗ್ರ್ಯಾಜುಯೇಟ್ ಆಗಿದ್ದಾರೆ, ಆಬ್ವಿಯಸ್ಲಿ ಆ ಒಂದು ಫ್ರೆಶ್ ನಾಲೆಡ್ಜ್ ಅಂತೂ ಇರುತ್ತೆ ಅವ್ರ ಹತ್ರ. ಸೊ ದೇ ಆರ್ ಗುಡ್ ಅಟ್ ಸ್ಪೆಸಿಫಿಕ್ ಪೇಪರ್. ಇನ್ನೊಂದು ಸೆಕ್ಷನ್ ಅಂತ ಬಂದರೆ MSc ಹುಡುಗರು, PhD ಸ್ಟೂಡೆಂಟ್ಸು, ದೇ ಹ್ಯಾವ್ ಗುಡ್ ನಾಲೆಡ್ಜ್ ಅಬೌಟ್ ದ ಸಬ್ಜೆಕ್ಟ್, ರೈಟ್? ನೀವು ಸಿಲೆಬಸ್ ಒಂದ್ಸರಿ ನೋಡಿದ್ದೆ, ಅದರಲ್ಲಿ ನಾವು ಡಿಗ್ರಿಯಲ್ಲಿ ಏನೇನು ಮಾಡಿದ್ದೀವಲ್ಲ, UGಯಲ್ಲಿ ಅಂಡರ್ ಗ್ರ್ಯಾಜುಯೇಷನಲ್ಲಿ ಏನೇನು ಮಾಡಿದ್ದೀವಿ, ಏನೇನು ಓದಿದ್ದೀವಿ, ಲೈಕ್ ಅಗ್ರಾನಮಿ ಆಗಿರ್ಬೋದು, ಅಗ್ರಾನಮಿಂದ ಹಿಡಿದು ಸಾಯಿಲ್ ಸೈನ್ಸ್ ಆಗಿರ್ಬೋದು, ಮೈಕ್ರೋಬಯಾಲಜಿ ಆಗಿರ್ಬೋದು. ಸೊ ಇವೆಲ್ಲ ಸಬ್ಜೆಕ್ಟ್ಸ್ ಇನ್ಕ್ಲೂಡ್ ಆಗಿ ಅರೌಂಡು 15ರಿಂದ 16 ಪೇಜ್ ಸಿಲೆಬಸ್ ಇದೆ, ಸಿಲೆಬಸ್ ಕಾಪಿ. ಸೊ ಸಿಲೆಬಸ್ ಕಾಪಿ ನಮ್ಮ ಗ್ರೂಪಲ್ಲಿದೆ, ಯು ಕ್ಯಾನ್ ಡೌನ್ಲೋಡ್ ದಟ್. ಅರ್ಥ ಆಯ್ತಾ? ಅದಕ್ಕೆ ಫಸ್ಟ್ ನೀವು ಸಿಲೆಬಸ್ ನೋಡಿ. ಸೊ ದೇ ಆರ್ ಆಲ್ಸೋ ವೆರಿ ಗುಡ್ ಕಾಂಪಿಟೇಟರ್ಸ್. ಇದು ಅದರ್ ಸೈಡ್, ಗೊತ್ತಾಯ್ತಲ್ವಾ? ಸೊ ಕಮ್ ಟು ದ ಥರ್ಡ್ ಪಾರ್ಟ್. ಸಿ, ಇದು ಮೈನ್ ಇಂಪಾರ್ಟೆಂಟ್. ಸೊ ಗಮನ ಇಟ್ಟು ಕೇಳಿ, ಇಲ್ಲಿ ರಿಯಲ್ ಕಾಂಪಿಟೇಟರ್ಸ್ ಯಾರು ನೀವು ತಿಳ್ಕೋಬೇಕು. ಫಸ್ಟ್ ಒನ್ ಈಸ್ ಪ್ರಿಪೇರಿಂಗ್ ಸಿನ್ಸ್ 2022. ಸೊ ದೇರ್ ಈಸ್ ಎ ಸಪ್ರೇಟ್ ಗ್ರೂಪ್ಸ್ ಇದಾವೆ, ಪ್ರೈವೇಟ್ ಗ್ರೂಪ್ಸ್ ಇನ್ ಟೆಲಿಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ. ದೇ ಆರ್ ಪ್ರಿಪೇರಿಂಗ್ ಸಿನ್ಸ್ ಫ್ರಮ್ 2 years. ಆ ಒಂದು ಎಕ್ಸಾಮ್ಗೋಸ್ಕರನೇ PYQs ಎಲ್ಲ ಮಾಡಿದ್ದಾರೆ, ರೆಗ್ಯುಲರ್ ಡಿಸ್ಕಷನ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸು ಇದ್ದಾರೆ ಓವರ್ ಇನ್ ದಟ್ ಗ್ರೂಪ್. ದೇ ಆರ್ ಪ್ರಿಪೇರಿಂಗ್ ಸಿನ್ಸ್ ಫ್ರಮ್ 2022. ಲೆಕ್ಕ ಹಾಕೊಳ್ಳಿ, ನಾವು ಈಗ ಪ್ರಿಪೇರ್ ಆಗ್ತಿದ್ದೀವಿ, ಅವರು 2 ವರ್ಷಗಳ ಹಿಂದಿನಿಂದನೂ ಪ್ರಿಪೇರ್ ಆಗ್ತಾ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ದೇ ಆರ್ ದ ಹ್ಯೂಜ್ ಕಾಂಪಿಟೇಟರ್ಸ್. ಅರ್ಥ ಮಾಡ್ಕೊಳ್ಳಿ ಇದನ್ನು ಫಸ್ಟು. ಸೆಕೆಂಡ್ ಒನ್, IAS ಮೇನ್ಸ್ ಮತ್ತು IFS ಮೇನ್ಸ್ ಬರೆದಿರೋರು ಅರೌಂಡ್ ಪ್ರತಿ ವರ್ಷ ನಮ್ಮ ಅಗ್ರಿ ಹುಡುಗರು ಏನಿಲ್ಲ ಅಂದರೂ ಒಂದು 10ರಿಂದ 15 ಜನ ಅಂತೂ ಇಂಟರ್ವ್ಯೂ ಕೊಟ್ಟು ಬರ್ತಾರೆ, UPSC ಮತ್ತು IFS. ಪ್ರತಿ ವರ್ಷ ಅಂತ ಲೆಕ್ಕ ತಗೊಂಡ್ರು 7 ವರ್ಷ ಆಯಿತು, ಕರೆಕ್ಟಾ? 7 into 10, ಸೊ 70 ಮೆಂಬರ್ಸ್ ಅಲ್ಲೇ ಹೋಯ್ತು. ಶೋರ್ ಶಾರ್ಟ್, ಯಾಕಂದರೆ ಅವರು ಅಗ್ರಿಕಲ್ಚರ್ ಆಪ್ಷನಲ್ಲೇ ಓದ್ತಾರೆ. ಅರ್ಥ ಆಯ್ತಾ? ಅಗ್ರಿಕಲ್ಚರ್ ಆಪ್ಷನಲ್ಲೇ ಓದುವಂಥದ್ದು. ಅಗ್ರಿಕಲ್ಚರ್ ಓದುವಂಥದ್ದಿದ್ದಾಗ ಏನಾಗುತ್ತೆ? ಸೊ ಸಿಲೆಬಸ್ ಈಸ್ ಸೇಮ್, ಸೊ ದೇ ಆರ್ ವೇ ಅಹೆಡ್.
ಆ ಎಕ್ಸಾಮ್ ಬರೆದಿದ್ದಾರೆ ಅಂತಂದರೆ ಕರೆಕ್ಟಾಗಿ ಸ್ಟ್ರಾಟಜಿ ಮಾಡಿದ್ದಾರೆ ಅಂತಂದರೆ ಈ ಎಕ್ಸಾಮ್ ಕ್ಲಿಯರ್ ಮಾಡೋದು ಏನು ಕಷ್ಟ ಅಲ್ಲ. ಯಾಕೆಂದರೆ ಐ ಆಲ್ಸೋ ಗಾನ್ ಥ್ರೂ. ಸೊ ನಾನು ಕೂಡ IAS ಎಕ್ಸಾಮ್ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ದೀನಿ, ಮೇನ್ಸು ಬರೆದಿದ್ದೀನಿ. ಆ್ಯಂಡ್ ಐ ನೋ ಆ ಮೇನ್ಸ್ಗೆ ಅಂತ ಅಗ್ರಿಕಲ್ಚರ್ ಸಿಲೆಬಸ್ಸು ಎಷ್ಟಿದೆ ಅಂತ ನನಗೂ ಗೊತ್ತಿದೆ, ನಾನು ಓದಿದ್ದೀನಿ. ಅದಕ್ಕೆ ದೇ ಆರ್ ವೆರಿ ಅಹೆಡ್, ನಿಮಗಿಂತ ಬೇರೆ ಕಾಂಪಿಟೇಟರ್ಸ್ಗಿಂತ ತುಂಬ ಅಹೆಡ್ ಇದ್ದಾರೆ. ಸೊ ಫಾರ್ ದಟ್ ಯು ನೀಡ್ ಟು ಗಿವ್ 100% ಎಫರ್ಟ್, ಸೊ ಈವನ್ ಮೋರ್ ದೆನ್ 100% ಎಫರ್ಟ್ ಬೇಕಾಗಿದೆ. ಸೊ ಅಂಡರ್ಸ್ಟ್ಯಾಂಡ್ ಫಸ್ಟ್ ದಟ್ ಥಿಂಗ್. ಓಕೆ, ನೆಕ್ಸ್ಟ್. ಸೊ KPSC ಮೇನ್ಸ್ ಬರೆದಿರೋರು, ಇಂಟರ್ವ್ಯೂವರೆಗೂ ಹೋಗಿರೋರು, ಸೊ ಅಗ್ರಿ ಹುಡುಗ ತುಂಬ ಜನ ಇದ್ದಾರೆ, ಅರ್ಥ ಆಯ್ತಾ? ಸೊ ದೇ ಆರ್ ಆಲ್ಸೋ ವೆಲ್ ಕಾಂಪಿಟೇಟರ್ಸ್. ಸೊ ಇದಕ್ಕಿಂತ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಸಿ ದಿಸ್ ಸೆಕ್ಷನ್ ದೇ ಆರ್ ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್ ಸ್ಟೂಡೆಂಟ್ಸ್. ಈವೆನ್ ದೋ IAS ಎಕ್ಸಾಮ್ ಪ್ರಿಲಿಮ್ಸ್ ಕ್ಲಿಯರ್ ಆಗದೆ ಇರ್ಬೋದು, KPSC ಆಗದೆ ಇರ್ಬೋದು, 2022 ಪ್ರಿಪೇರ್ ಆಗದೆ ಇರ್ಬೋದು, ಬಟ್ ಯಾರು ಈಗಲಿಂದಾನೆ ಹಾರ್ಡ್ ವರ್ಕ್ ಮಾಡ್ತಾರೆ, ದಟ್ ಟು ಇನ್ ರೈಟ್ ವೇ. ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಏನು ಡಿಫ್ರೆನ್ಸ್ ಅಂತಂದರೆ, ಹಾರ್ಡ್ ವರ್ಕು ಅಂತ ಬಂದಾಗ ಯು ಆರ್ ಪುಟ್ಟಿಂಗ್ ಲಾಟ್ ಆಫ್ ಎಫರ್ಟ್. ಸೊ ನೀವು ತುಂಬ ಕಷ್ಟಪಡ್ತಿದ್ದೀರ. ಬಟ್ ಸ್ಮಾರ್ಟ್ ವೇ ಅಂತ ಬಂದಾಗ ನೀವು ಯಾವ ರೀತಿ ಕಷ್ಟಪಡಬೇಕು, ಲೈಕ್ ಎಕ್ಸಾಂಪಲ್ ಏನು ಅಂತ ತಗೊಂಡ್ರೆ, ನೀವು ಯಾವ ಮೆಟೀರಿಯಲ್ ಫಾಲೋ ಮಾಡ್ತೀರಾ, ಓಕೆ, ಯಾರ ಹತ್ರ ಗೈಡೆನ್ಸ್ ತಗೋತೀರಾ, ರೈಟ್, ಯಾವ ಮೆಟೀರಿಯಲ್ ಫಾಲೋ ಮಾಡ್ತೀರಾ, ಯಾರ ಹತ್ರ ಗೈಡೆನ್ಸ್ ತಗೋತೀರಾ, ಇದು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಗುರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ರೈಟ್ ವೇಯಲ್ಲಿ ಗೈಡ್ ಮಾಡಬೇಕಂತಂದರೆ ಅವ್ರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇರಬೇಕು, ಅರ್ಥ ಆಯ್ತಾ? ಸೊ ಇದೆಲ್ಲ ಪಾಯಿಂಟ್ಸ್ ಒಂದು ಕಡೆ ಇರಲಿ. ಸೊ ದೇ ಆರ್ ಆಲ್ ನಾನು ಹೇಳಕ್ಕೆ ಕೊಡ್ತಿದ್ದು ಏನಂದರೆ, ಈ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಮಾಡೋ ಅಂಥ ಸ್ಟೂಡೆಂಟ್ಸ್ ಕೂಡ ಕೇಪೇಬಲ್ ಸ್ಟೂಡೆಂಟ್ಸ್. ಓಕೆ, ದೆನ್ ಕಮ್ ಟು ಅನದರ್ ಕ್ಯಾಟಗರಿ. ಇವ್ರನ್ನ ನಾನು ಸಪ್ರೇಟ್ ಕ್ಯಾಟಗರಿ ಮಾಡಿದ್ದೀನಿ. ದೇ ಆರ್ ಪ್ರೆಸೆಂಟ್ಲಿ ರೆಡಿ ಟು ವರ್ಕ್ ಹಾರ್ಡ್. ಸೊ ಅವರು ನಾವು ಹೇಳಿದ್ದೀವಿ ಅಂತಂದರೆ ದೇ ಆರ್ ರೆಡಿ ಟು ವರ್ಕ್ ಹಾರ್ಡ್. ಸೊ ಅವರು ಕೂಡ ತುಂಬ ಪ್ರಾಬಬಿಲಿಟಿ ಇದೆ. ಓಕೆ, ಸೊ ದೀಸ್ ಆರ್ ದ ರಿಯಲ್ ಕಾಂಪಿಟೇಟರ್ಸ್. ಸೊ ನೀವು ಇವ್ರ ಜೊತೆ ಕಾಂಪಿಟೇಷನ್ ಮಾಡ್ತಿದ್ದೀರಾ. ಸೊ ಅದಕ್ಕೆ ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ ಕಾಂಪಿಟೇಷನ್ ಯಾವ ರೀತಿ ಇದೆ ಅಂತ, ಅರ್ಥ ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಕಮ್ ಟು ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಹೇಳಿದೆ ಸೆಕ್ಷನ್ A, B, C ಅಂತ ಹೇಳಿದ್ದೀನಿ ಅಲ್ವಾ? ಇದರಲ್ಲಿ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ, ಮತ್ಲಬ್ ನೀವು ಯಾವ ಸೆಕ್ಷನ್ಗೆ ಬಿಲಾಂಗ್ ಆಗ್ತೀರಾ ಅಂದರೆ ಸಿ ಅಲ್ವಾ? ಸೊ ಸೆಕ್ಷನ್ A, B, C. ಸೆಕ್ಷನ್ A ಅಲ್ಲಿ ಏನು ಮಾಡ್ತೀರಾ? ಸೊ ಹೂ ಆರ್ ಪ್ರಿಪೇರಿಂಗ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಿನ್ಸ್ ಫ್ರಮ್ 4 to 5 years, ಆಯಿತಾ? ಅವರು. ಸೆಕೆಂಡ್ ಅಂತ ಬಂದಾಗ ಫ್ರೆಷರ್ಸ್ ಹೂ ಹ್ಯಾವ್ ದ ಸ್ಪೆಸಿಫಿಕ್ ನಾಲೆಡ್ಜ್. ಇಲ್ಲಿ GK ಪೇಪರಲ್ಲಿ ಸ್ಪೆಷಲೈಸ್ ಆಗಿದ್ದಾರೆ ಆಲ್ರೆಡಿ ಅವರು. ಇಲ್ಲಿ ಸ್ಪೆಸಿಫಿಕ್ ಪೇಪರಲ್ಲಿ ನಾಲೆಡ್ಜ್ ಇದೆ. ಇಲ್ಲಿ ಏನು ಅಂತಂದರೆ ದೇ ಹ್ಯಾವ್ ದ ಕೆಪೇಬಲ್ ಕ್ಯಾಂಡಿಡೇಟ್ಸ್. ಓಕೆ, ನೀವು ಈ ಮೂರಲ್ಲಿ ಯಾವುದೋ ಒಂದು ಬ್ಯಾಚ್ಗಂತೂ ಮೀನ್ಸ್ ಯಾವುದೋ ಒಂದು ಸೆಕ್ಷನ್ಗಂತೂ ಸೇರಿರ್ತೀರಾ. ಸೊ ಫೈಂಡ್ ಔಟ್ ದ ವಿಚ್ ಸೆಕ್ಷನ್ ಯು ಆರ್. ಓಕೆ, ಸೊ ಮುಂದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು, ಮುಂದೆ ಏನು, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಅಂತ. ಸೊ ನಾವು ಮುಂದೆ ಏನು ಮಾಡಬೇಕು. ಸೊ ನಾವು ಪ್ರೆಸೆಂಟ್ಗೆ ನಮ್ಮ ಕಾಂಪಿಟೇಟರ್ಸ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಸಿಲೆಬಸ್ ನೋಡಬೇಕು, ನೆಕ್ಸ್ಟ್ PYQ ನೋಡಬೇಕು, ನೆಕ್ಸ್ಟು ರೈಟ್ ಗೈಡೆನ್ಸ್ ಕರೆಕ್ಟಾಗಿ ಸಿಗಬೇಕು ನಿಮಗೆ ಎಕ್ಸಾಮ್ ಕ್ಲಿಯರ್ ಆಗಬೇಕು ಅಂತಂದರೆ ಅಲ್ವಾ? ಸೊ ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಂಟಿಲ್ ದೆನ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಜಾಯ್ನ್ ಆಗಿ. ಓಕೆ, ಸೊ ವಿ ಆರ್ ದ ಟೀಮ್. ನಾ ಹೇಳ್ತಿದ್ದೀನಿ, ಇನ್ವಾಯ್ಸ್ ಟೀಮ್ ಇದೆ ನಿಮ್ಮ ಹತ್ರ. ಸೊ ವಿ ಆಲ್ ಆಲ್ವೇಸ್ ಸಪೋರ್ಟ್ ದ ಅಗ್ರಿ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್. ಸೊ ನಾನು ಕೂಡ ನನ್ನ ಸೆಕೆಂಡ್ ಇಯರಲ್ಲಿ ಇದ್ದಾಗ ಸೊ ನಾನು ಸ್ಟ್ರೈಕಿಗೆ ಲೀಡ್ ಮಾಡಿದೆ. ಏನಂತ, ಪ್ರೈವೇಟ್ ಕಾಲೇಜಸ್ ಬಗ್ಗೆ ಬರಬಾರದು ಅಂತ ತುಂಬಾ ಹೋರಾಟ ಮಾಡಿದ್ವಿ. ಆ್ಯಕ್ಚುಲಿ ವಿ ಆರ್ ದ ಪಯೋನಿಯರ್ಸ್. ನಾವು ಸ್ಟಾರ್ಟ್ ಮಾಡಿದ್ದು, ನಾನು ಸೆಕೆಂಡ್ ಇಯರಲ್ಲಿ ಇದ್ದಾಗ ಐ ಆಮ್ ದ ಲೀಡಿಂಗ್ ದಟ್ ಟೀಮ್. ನಾನು ಮತ್ತು ನಮ್ಮ ಫ್ರೆಂಡ್ ಇಬ್ಬರು ಲೀಡ್ ಮಾಡಿದ್ವಿ. ಸೊ ಐ ನೋ ನಮ್ಮ ಅಗ್ರಿ ಹುಡುಗರ ಕಷ್ಟ ಏನು ಅಂತ ನನಗೆ ಗೊತ್ತಿದೆ. ಸೊ ಡೋಂಟ್ ವರಿ ಅಬೌಟ್ ದಟ್. ಓಕೆ, ಸೊ ಪ್ರೆಸೆಂಟ್ಲಿ ವಿ ಆರ್ ಫೋಕಸಿಂಗ್ ಆನ್ ಎಕ್ಸಾಮ್ ಬಗ್ಗೆ. ಸೊ ಫಸ್ಟ್ ಇಲ್ಲಿ ನಾವು ಎಕ್ಸಾಮ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋಣ, ಬೇರೆವೆಲ್ಲ ಈ ಸದ್ಯಕ್ಕೆ ಬೇಡ ಅಲ್ವಾ? ಸೊ ನಮ್ಮ ಇಮಿಡಿಯೇಟ್ ಗೋಲ್ ಬಂದು ಕ್ಲಿಯರ್ ದ ಎಕ್ಸಾಮ್. ಅದಕ್ಕೆ ನಮ್ಮ ಇನ್ವೈಸ್ ಟೀಮ್ ಅವರು ದೇ ಆರ್ ಕಮಿಂಗ್ ಅಪ್ ವಿತ್ ವೆರಿ ಗುಡ್ ಪ್ಲ್ಯಾನ್. ಸೊ ವೆರಿ ಗುಡ್ ಕೋರ್ಸ್ ಬರ್ತಾ ಇದೆ, ಡೋಂಟ್ ವರಿ. ಆ್ಯಂಡ್ ಇಟ್ ವಿಲ್ ಬಿ ವೆರಿ ನಾಮಿನಲ್ ಪ್ರೈಸ್ ಇರುತ್ತೆ. ಓಕೆ, ಸೊ ಪ್ರೀವಿಯಸ್ಲಿ ನಮ್ಮ ಬಗ್ಗೆ ಹೇಳಬೇಕಂದ್ರೆ, ಪ್ರೀವಿಯಸ್ಲಿ ವಿ ಆರ್ ಗೈಡಿಂಗ್ ಫಾರ್ ದ UPSC ಕ್ಯಾಂಡಿಡೇಟ್ಸ್ ಹೂ ಆರ್ ರೈಟಿಂಗ್ ಮೇನ್ಸ್ನು. ಸೊ ಪ್ರತಿ ವರ್ಷ ನಮ್ಮಿಂದ 4 ರಿಂದ 5 ಜನ ಹುಡುಗರಂತೂ IAS ಎಕ್ಸಾಮು ಪಾಸ್ ಮಾಡ್ತಾರೆ, IAS ಮತ್ತು IFS ಎಕ್ಸಾಮ್. ಸೊ ದಿಸ್ ಈಸ್ ವೆರಿ ಗುಡ್ ಟೀಮ್, ಡೋಂಟ್ ವೆರಿ ಅಬೌಟ್ ದಟ್. ನಮ್ಮ ಮೆಟೀರಿಯಲಿಂದ ಇಟ್ಟು ಪ್ರತಿಯೊಂದು ನಾವು ಸಪೋರ್ಟ್ ಮಾಡ್ತೀವಿ. ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಯು ಈಸ್ ಹಾರ್ಡ್ ವರ್ಕ್. ಓಕೆ, ಸೊ ನೀವು ಎಫರ್ಟ್ ಹಾಕಕ್ಕೆ ರೆಡಿ ಇದ್ದೀರಾ ಅಂದರೆ ಹೇಳಿ, ರೈಟ್? ವಿ ವಿಲ್ ಗೈಡ್ ಯು ಇನ್ ದ ರೈಟ್ ವೇ. ಫೈನ್. ಓಕೆ, ಸೊ ಫರ್ದರ್ ಏನೇ ಇದ್ರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ವೆ ಮಾಡ್ತೀನಿ. ಅಂಟಿಲ್ ದೆನ್
ನಮಸ್ಕಾರ.